ನಮ್ಮನ್ನು ಯಾರೋ ನೆನವರಿಕೆ ಮಾಡಿಕೊಳ್ಳುವಂತೆ ಭಾಸವಾಗ್ತಾ ಇದೆ. ಮಧ್ಯರಾತ್ರಿಯ ಕಾಲ, ಈ ಕಾಲಕ್ಕೆ ನಮ್ಮನ್ನು ನೆನವರಿಕೆ ಮಾಡಿಕೊಳ್ಳುವುದು ಯಾರಿದ್ದಾರೆ? ಆಲೋಚಿಸುವಾಗ ತಿಳಿಯಿತು, ಇದು ಬೇರೆ ಎಲ್ಲಿಯದಲ್ಲ, ಹಸ್ತಿನಾಪುರದಿಂದ ಬಂದಂತಹ ಕರೆ. ಆಹಾ, ನನ್ನನ್ನು ನೆನವರಿಕೆ ಮಾಡಿಕೊಳ್ಳುತ್ತಿರುವಂತಹ ಸ್ವರ ಯಾವುದು ಎಂಬುದಾಗಿ ನೋಡಿದರೆ ನಮ್ಮ ಪವಿತ್ರರಾದಂತಹ ಕೌರವೇಶ್ವರರ ಬಲಿ. ಹೌದಯ್ಯ, ಹಿಂದೊಮ್ಮೆ ನಮಗೆ ಕೌರವರಿಗೂ ನಮಗೂ ತುಲ್ಯಾದಿ ಮಿತ್ರತ್ವವರಿಗೆ, ಅದರಲ್ಲೂ ದುರ್ಯೋಧನ ಅಂತ ಕೆಲವರೆಲ್ಲ ಹೇಳ್ತಾ ಇದ್ದಾರೆ. ನಾವು ಗೆಳೆಯರಿಗೆ ಅವ ಸುಯೋಧನರೇ. ಆದ ಕಾರಣ ಈ ರಾತ್ರಿ ವೇಳೆಯಲ್ಲಿ ಅವನನ್ನು ನೆನವರಿಕೆ ಮಾಡಿಕೊಳ್ಳಬೇಕು ಅಂತಾದರೆ ಏನೋ ಒಂದು ಕಷ್ಟ ಒದಗಿದೆ ಅಂತಲ್ವ? ಒದಗಿದರೆ ಮಾತ್ರ ಈ ರೀತಿಯಾಗಿ ನೆನವರಿಕೆ ಮಾಡಿಕೊಳ್ಳಬೇಕು. ಯಾಕೆ ನಮಗೆ ಹಾಗೆ ಅಭಿಪ್ರಾಯ ಏರ್ಪಟ್ಟದ್ದು. ನಿಮ್ಮ ಕಷ್ಟ ಕಾಲದಲ್ಲಿ ನಾನು ಒದಗಿ ಬರ್ತೇನೆ, ನನ್ನ ಕಷ್ಟಕ್ಕೆ ನೀವು ಒದಗಿ ಬರಬೇಕು ಎಂಬುದಾಗಿ. ಹಾಗಿರುವಾಗ ಮಿತ್ರರಿಗೆ ಕಷ್ಟ ಬಂದ್ರೆ ಸಹಾಯ ಮಾಡಬೇಕಾದ ಕರ್ತವ್ಯ. ಆದ ಕಾರಣ ಈಗ ತಡ ಮಾಡದೆ ಈ ಮಧ್ಯರಾತ್ರಿಯಲ್ಲಿ ತಮ್ಮಂದಿರನ್ನೆಲ್ಲ ಜೊತೆ ಸೇರಿಸಿಕೊಂಡು ಮೂಲ
ಆದ ಕಾರಣ ಊಟ ಉಪಚಾರಾದಿಗಳನ್ನು ಬೇಕಾದಲ್ಲಿ ನಾವು ಜಲ್ದಿಯಾಗಿ ಮಾಡೋಣ. ನಿಮ್ಮ ಪಾತಾಳ ಲೋಕದಲ್ಲಿ ನಿಮ್ಮ ಬಂಧುವರ್ಗಗಳು, ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ಸೈನಿಕರು ಎಲ್ಲ ಕೇಳಿಗಳಾಗಿದ್ದಾರೆ. ನಿಮ್ಮ ಪ್ರಯಾಣ ಆ ಕಡೆಯಿಂದ ಈ ಕಡೆಗೆ ಸುಖವಾಗಿ ಆಯಿತೆ. ನಾವು ಕ್ಷೇಮದಿಂದ ಇದ್ದೇವೆ. ಪಾತಾಳ ಲೋಕವಾಸಿಗಳೆಲ್ಲ ನಮ್ಮ ಆಡಳಿತದಲ್ಲಿ ಕ್ಷೇಮವಾಗಿ ಇದ್ದಾರೆ. ಮಾತ್ರವಲ್ಲ, ನಮ್ಮ ಮಡದಿ ಮಕ್ಕಳು ಮಕ್ಕಳು ಮುಂತಾದವರೆಲ್ಲ ಬಹಳ ಪ್ರಜಾವರ್ಗವು ನಮ್ಮ ಆಡಳಿತದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲದೆ ಜೀವನವನ್ನು ಮಾಡುತ್ತಾ ಇದ್ದಾರೆ. ನೀವೆಲ್ಲರೂ ಕ್ಷೇಮಿಗಳೇ. ಅಲ್ಲ, ನಾನಾರಾಧಿಸುವುದು ಇಷ್ಟೇ. ರಾತ್ರಿಯ ವೇಳೆ ನನ್ನನ್ನು ಈ ರೀತಿಯಾಗಿ ನೆನವರಿಕೆ ಮಾಡಿಕೊಂಡಿದೆಯಲ್ಲ, ಏನು ನಿಮ್ಮಂತಹ ಮಿತ್ರರೊಂದಿಗೆ ಲಭ್ಯವಾದುದು ಅಂದ್ರೆ ಅದನ್ನು ಪೂರ್ವಜನ್ಮದ ಪುಣ್ಯ ಅಂತ ನಾನು ಗ್ರಹಿಸಿಕೊಂಡವ. ಮನುಷ್ಯರಿಗೆ ಕಷ್ಟ ಬಂದ್ರೆ ಆ ಕಷ್ಟವನ್ನು ಇನ್ನೊಬ್ಬರು ಹೇಳಿದ್ರೆ ಕಡಿಮೆ ಆಗ್ತದಂತೆ, ಸಂತೋಷವನ್ನು ಹಂಚಿಕೊಂಡ್ರೆ ಅದು ವೃದ್ಧಿ ಆಗ್ತದಂತೆ. ನಮ್ಮ ಈ ಪರಿಸ್ಥಿತಿಯಲ್ಲಿ ಆತ್ಮರಾದಂತಹ ನಿಮ್ಮಲ್ಲಿ ಹೇಳಿದ ಮತ್ತೆ ಯಾರಲ್ಲಿ ನಾನು ಹೇಳಬೇಕು? ಅಲ್ಲ, ನಿನ್ನ ಧ್ವನಿಯನ್ನೆಲ್ಲ ಖುಷಿಯಾಗಲೇ ಗೊತ್ತಾಯ್ತು. ಅದರ ಬಗ್ಗೆ ಆಲೋಚನೆ ಮಾಡಿ ಉಳಿದದ್ದು ಏನು ಮಾಡೋದು ಹೇಳು. ನಿಮ್ಮ ಬರವಣಿಗೆ ಅಪ್ಪ ಸಮಾಧಾನವಾಯಿತು. ಇನ್ನು ನನಗೆ ತೃಪ್ತಿ ಸಿಗ್ತದೆ ಅಂತ ಧೈರ್ಯವು ನನಗಿದೆ. ಅದಕ್ಕಾಗಿ ನಿಮ್ಮಲ್ಲಿ ವಿಷಯವನ್ನು ನಾನು ಹೇಳಲೇಬೇಕು. ನಮ್ಮ ಜೊತೆಯಲ್ಲಿದ್ದಂತ ನಮ್ಮ ವಂಶದಲ್ಲಿ ಏನು ಮಾಡುದು? ನಮ್ಮ ನ್ಯಾಯವಾದಿಗಳು ಪಾಂಡವರು ಗೊತ್ತಲ್ಲ, ಪಾಂಡವರು ಒಂದು ಯಾವಾಗಲೂ ಜಿಜ್ಞಾಸೆ ಅಂತ ಹೇಳಿ ಅದು ಬೆಳೆಯುತ್ತಾ ಬೆಳೆಯುತ್ತಾ ಈ ಯುದ್ಧ ಪ್ರಾರಂಭವಾಗಿದೆ. ಕಾಡಿಗೆ ಹೋದಂತಹ ಪಾಂಡವರು ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಮಹ ಬಂದು ಅಜ್ಞಾತದಲ್ಲಿ ಮಗು ಹಕ್ಕಿದೆ, ಅರ್ಥ ಪಾಲು ನಮಗೆ ಕೊಡಬೇಕು ಅಂತೇಳಿ ಸಂತಾನ ಅವರು ನಮ್ಮ ಹಾಗೆ ಕ್ಷತ್ರಿಯರಲ್ವೇ? ಅವರಿಗೆ ಬೇಕಾದ್ರೆ ಯುದ್ಧ ಮಾಡಿ ಪಡ್ಕೊಳ್ಳಲಿ. ಸೂರ್ಯ ಮನೆಯಲ್ಲಿರುವಷ್ಟು ಸ್ಥಳವಾದರೂ ಸಾಮದಲ್ಲಿ ನಾನು ಕೊಡೋದಿಲ್ಲ. ಬೇಕಾದ್ರೆ ನೀವು ಗೆದ್ದು ಪಡೆಯಿರಿ ಅಂತ ಹೇಳಿದ್ದೇನೆ.
ಶರಶೈಲಿಯಲ್ಲಿ ಒದಗಿದ್ರು. ಹ? ಆಮೇಲೆ ಗುರುವಾದಂತ ದ್ರೋಣಾಚಾರ್ಯ ಶೈಲಾಧಿಕಾರವನ್ನು ಕೊಟ್ಟೆ. ಹ. ಆ ಕೂಡ ಪಾಂಡವರು ಸದಗಳನ್ನು ಪಡಿ ಗುರುಗಳೇ ಎಂಬ ಹ. ಒಂದು ಸರಿ ಯುದ್ಧ ಮಾಡಿದರು. ಹ. ಆ ಯುದ್ಧದಲ್ಲಿ ಪ್ರಯೋಜನ ಆಗಲಿಲ್ಲ. ಮತ್ತೆ? ಒಂದು ಉಪಾಯ ಉಂಟು ಕಬರವ, ನೀವು ಅದನ್ನು ಮಾಡಿದರೆ ಹ. ನಮಗೆ ಜಯ ಸಂಪಾದನೆ ಆಗ್ತದೆ. ಏನು ಉಪಾಯ ಹೇಳಿ ಗುರುಗಳೇ ಅಂತ ಕೇಳಿದ್ದೆವು. ಅವ್ರು ಇವತ್ತು ಹೇಳಿದ ಮಾತು ಏನು ಗೊತ್ತುಂಟ? ಏನು? ಪಾಂಡವರಲ್ಲಿ ಅರ್ಜುನ ಒಬ್ಬನನ್ನೇ ಎದುರಿಗೆ ಬರಬಾರದು. ಹ. ಐವರಲ್ಲಿ ಯಾರು ಹೋದ್ರು ನಿಮಗೆ ಹಸ್ತನಾವತಿ ಸಿಗ್ತದೇ ಇರುವ ಓ. ಆದ ಕಾರಣ ಚಕ್ರವ್ಯೂಹ ಇರುವಂತಹ ಕೋಟೆಯನ್ನು ಬರೆದು ಹ. ಅರ್ಜುನ ಬರಬಾರದು. ಹ. ಆ ಕೋಟೆಯ ಮುಖಾಂತರವಾಗಿ ಹ. ನಿನಗೆ ನಾನು ಜಯ ಸಂಪಾದನೆ ಮಾಡಿಕೊಟ್ಟೇನೆ. ಹ. ಅಷ್ಟು ಆಗಬೇಕಾದರೆ ಹ. ಅರ್ಜುನ ಬರಬಾರದು ಅಂತ ಹೇಳಿದ್ದಾರೆ. ಓ. ಅದಕ್ಕೆ ನಮ್ಮೊಳಗಾಗಿ ಈಗ ರಾತ್ರಿ ಹೊತ್ತು ಹಗಲಾಗಲಿ ಅರ್ಜುನವನ್ನು ಹೋರಾಟ ಮಾಡುವುದು ಇಲ್ಲಿ ಅಲ್ಲವಿಲ್ಲ. ಓ. ಅದಕ್ಕೆ ನೀವೇ ವಹಿಸಿಕೊಳ್ಳುತ್ತಾರೆ ಭೀಷ್ಮ. ನಮ್ಮ ಮನಸಾರ ನಾವು ಸ್ಪರ್ಶಿಕೊಂಡದ್ದು. ಓ. ಈ ಕಡೆಗೆ ಬಂದಿರಲ್ಲ. ಹಾ. ನಿಮ್ಮಲ್ಲಿ ನಾನು ಬೇರೆ ಏನು ಕೇಳುವುದಿಲ್ಲ. ಹಾ. ಮಿತ್ರರ ತನಕ ನಮ್ಮೊಳಗಿದ್ದಂಥ ಮಿತ್ರತ್ವಕ್ಕೆ ಬೇಕಾಗಿ ಹಾ. ಪಾಂಡವರಾದಂಥ ವಿದ್ಯಮ ಪಾಂಡವ ಅರ್ಜುನನಲ್ಲಿ ಹಾ. ನೀವು ಉದ್ಧಾರಕ್ಕೆ ಮಾಡಬೇಕು. ಆಯ್ತು, ಹೊರಗಡೆವಾ? ಗುರುಗಳು ಮಾಡುವಂತಹ ಹಾ. ಚಕ್ರವ್ಯೂಹದೆಡೆಗೆ ಹೌದು. ಓಟ ಬರಬಾರದು. ಅವರನ್ನು ಗೆಲ್ಲುವುದಕ್ಕಾಗಿ ಹಾ. ಅಲ್ಲವರ ಕಲಿತ ಹಿಂದಟ್ಟಿಸುವುದಕ್ಕಾಗಿ ಹಾ. ನನ್ನನ್ನು ಆಹ್ವಾನಿಸಿ ಹಾ. ರಣವಿಡೆಯನ್ನು ಕೊಟ್ಟೆಯ ಹೌದು. ಅದನ್ನು ಬರಲೆಂದು ಸ್ವೀಕಾರ ಮಾಡಿದ್ದೇನೆ. ಇನ್ನು ನಾನು ಕೇಳ್ತೀಯ ಪ್ರತಿಜ್ಞೆ. ಅಲ್ಲ ನೀನು ಹಾ. ಆ ಗೋತ್ರಾಡಿಯ ನಂತರ ಹಾ, ಹಾ, ಅವೈತಾನಲ್ಲ ಹೌದು. ಆ ಅರ್ಜುನ ಅವನನ್ನು ಈ ಕುರುಕ್ಷೇತ್ರದಲ್ಲಿ ನಿಮ್ಮ ಗೋತ್ರವನ್ನು ಬೇರೆ ದ್ರೋಣ ಮಾಡುವುದು. ಆ, ಅವನನ್ನು ಈ ಕಡೆಗೆ ಹಾ. ಮುಖ ಎತ್ತುವುದಕ್ಕೆ ಹಾ. ನಾವು ಬಿಡಲಾರೆವು. ವಿರೋಧಿಸಿಯರು ಅರ್ಜುನನ ವಿಷಯ ಹೇಳುವಾಗ ನನ್ನಿಂದ ಹೆಚ್ಚು ಸಿಟ್ಟು ನಿಮಗುಂಟು. ಮತ್ತೆ ಅದಕ್ಕೆ ಅದೇ ಅದೇ ಕಾರಣ ಅರ್ಜುನ ಎಂಬ ಅಕ್ಷರವೇ ಹಾ. ಅದನ್ನು ನಿವಾರಿಸಬೇಕು ಎಂದು ಹೇಳಿದ ಅಕ್ಷರವೇ ಯಾಕೆ ಸಿಟ್ಟು? ಸಿಟ್ಟು ಬರುವುದಕ್ಕೆ ಕಾರಣವಿದೆ. ಏನು? ಬೇರೆ ಏನಲ್ಲ, ಮತ್ತೆ? ನಮ್ಮ ಜನ್ಮಕ್ಕೆ ಕಾರಣರಾದಂತಹ ಹಾ. ನಿವಾತ ಕವಚರನ್ನು ಹಾ, ಹಾ, ಹಾ. ದೇವಲೋಕದ ಯುದ್ಧದಲ್ಲಿ ಆ ದೇವರಿಗೆ ಸಹಾಯ ಮಾಡುವುದಕ್ಕಾಗಿ ವಿಷಯ ಹೌದಾ? ಹೇಳಿದ್ದೀನಿ. ಅವನ ಮಗ ಈ ಅರ್ಜುನ ಕೊಂದದ್ದು. ಹಾ. ಆ ಕೊಂದ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ತಂದೆಯ ಆ ಹಾ. ಇದು ಸಕಾಲ ಹೌದು. ನೀನು ಯೋಗ್ಯವಾದದನ್ನೇ ಮಾಡಿದ್ದು. ಹಾ. ಇನ್ನೊಂದು ಕೆಲಸ ಮಾಡು. ಏನು? ರಣವಿಗೆ ಕೊಟ್ಟಿದೆಯಲ್ಲ, ಹೌದು. ಇನ್ನು ಯೋಚನೆಯನ್ನು ಬಿಡು. ಹಾ. ಈಗ ಮಧ್ಯರಾತ್ರಿ ಆಗಿದಷ್ಟೇ. ಯುದ್ಧ ಆರಂಭವಾಗುವುದಕ್ಕೆ ಹೊತ್ತು ಇದೆ. ಇದೆ. ಆದ ಕಾರಣ ನೀನು ನಿಶ್ಚಿಂತನಾಗಿ ಹಾ. ನಿದ್ರೆ ಮಾಡಿ
ಒಂದು ಹೊರಗೆ ಸಾಕು. ನಾನು ಒಳ್ಳೆ ಸ್ವಲ್ಪ ಚೆನ್ನಾಗಿ ಊಟ ಮಾಡಿ ಅದಲ್ಲ ಇದು ಸೈನ್ಯ ನಮ್ಮ ಸೈನ್ಯ ಬೇಕಾದ್ರೆ ನಮ್ಮ ಇದ್ದಾರೆ